ನಾವು ನೋಡಿ. ಸೊ ಯೂಶ್ವಲಿ ಪ್ಲೂರಲ್ ಫಾರ್ಮ್, ಇದಕ್ಕಿಂತನೂ ಬೇರೆ ಬೇರೆ ರೂಲ್ಸ್ಗಳು ಇವೆ, ಬಟ್ ಒಂದು ಫಸ್ಟ್ ಪಾರ್ಟಾಗಿ ಲೆಟ್ಸ್ ಸಿ ದಿಸ್ ಆಯಿತಾ. ಪ್ಲೂರಲ್ ಫಾರ್ಮ್ ಹೇಗೆ ಆಗುತ್ತೆ, ಒಂದು ಎಸ್ ಆ್ಯಡ್ ಮಾಡೋದ್ರಿಂದ ಅಥವಾ ಇ ಎಸ್ ಆ್ಯಡ್ ಮಾಡೋದ್ರಿಂದ, ವಿ ಇ ಎಸ್ ಆ್ಯಡ್ ಮಾಡೋದ್ರಿಂದ, ಇ ಎನ್ ಆ್ಯಡ್ ಮಾಡೋದ್ರಿಂದ, ಅಥವಾ ಅವಾಗ ನಾನು ಮ್ಯಾನ್ ಮೆನ್ ಅಂತ ಹೇಳ್ದಲ್ಲ, ಮಧ್ಯದಲ್ಲಿರುವಂತಹ ವೊವೆಲ್ ಶಬ್ದವನ್ನು ಬದಲಾವಣೆ ಮಾಡೋದ್ರಿಂದ ಕೂಡ ಪ್ಲೂರಲ್ ಆಗುತ್ತೆ. ವೊವೆಲ್ ಅಂದರೆ ಏನು, ನಾವು ಫಸ್ಟ್ ನೋಡಿದಾಗೆ ಎ ಇ ಐ ಒ ಯು ಅದು ವೊವೆಲ್ ಆಗುತ್ತೆ ಅಂತ ವಿ ಹ್ಯಾವ್ ಆಲ್ರೆಡಿ ಸೀನ್ ದ್ಯಾಟ್ ಅಲ್ವಾ. ಸೊ ಇಷ್ಟು ನಾವು ನೋಡಿದರೆ ಒಂದೊಂದಾಗೆ ನೋಡೋಣ. ಎಸ್, ದಿಸ್ ಇಸ್ ದ ಸಾರ್ವಕಾಲಿಕವಾಗಿ ತುಂಬ ಜನರಿಕ್ ಆಗಿ ಯೂಸ್ ಮಾಡುವಂಥದ್ದು, ಬರೀ ಕೇವಲ ಎಸ್ ಆ್ಯಡ್ ಮಾಡೋದ್ರಿಂದ. ಇದು ನಾವು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ ಅಲ್ವಾ. ಸೊ ಅದರದ್ದು ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಫಸ್ಟು ಜನರಲ್ ಆಗಿರುವಂಥದ್ದು ಅದು ಬರುತ್ತೆ, ಅಥವಾ ಯಾವುದು ಓ ಇಂದ ಎಂಡ್ ಆಗುತ್ತಲ್ಲ ಕೆಲವೊಂದು ಶಬ್ದಗಳು, ಓ ಇಂದ ಎಂಡ್ ಆಗುವಂಥ ಶಬ್ದಗಳು. ಸೊ ಅಂದರೆ ಏಕವಚನದಲ್ಲಿ ಓ ಇಂದ ಎಂಡ್ ಆಗುವಂಥ ಶಬ್ದಗಳಿದ್ದರೆ ಅದು ಕೆಲವೊಂದು ಎಸ್ ಅಂತ ಹೇಳಿ ಎಂಡ್ ಮಾಡ್ಬೋದು. ಕೆಲವೊಂದು ಓ ಇರುವಂಥದ್ದು ಇ ಎಸ್ ಅಂತಲೂ ಕೂಡ ಎಂಡ್ ಆಗುತ್ತೆ. ಸೊ ಅದು ಕೇವಲ ಪ್ರಾಕ್ಟೀಸ್ ಮುಖಾಂತರ ನಾವು ಕಲ್ತ್ಕೊಳ್ಬೇಕು ಹೊರತು ಇಂತಿಂಥ ಶಬ್ದಗಳಿಗೆ ಎಸ್ ಆ್ಯಡ್ ಮಾಡ್ತೇವೆ ಅಥವಾ ಇ ಎಸ್ ಆ್ಯಡ್ ಮಾಡ್ತೇವೆ ಅಂತ ಅಲ್ಲ. ಅಥವಾ ಯಾವುದು ಶಬ್ದಗಳು ಎಫ್ ಅಥವಾ ಎಫ್ ಇ ಇಂದ ಎಂಡ್ ಆಗ್ತದೆ, ನಾನು ಎಕ್ಸಾಂಪಲ್ ಸಮೇತ ಹೇಳ್ತೇನೆ, ಜಸ್ಟ್ ಒಂದು ಫಾರ್ ಅ ರೆಫರೆನ್ಸ್ ಆಯಿತಾ.